ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳು ಮತ್ತೆ ಸಂರಕ್ಷಣಾ ಮೀಸಲು ಪ್ರದೇಶಗಳನ್ನ ನೋಡ್ತಾ ಹೋಗುವಂಥದ್ದು. ಕರ್ನಾಟಕದಲ್ಲಿ ಇತ್ತೀಚೆಗೆ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಈ ಒಂದು ವನ್ಯಜೀವಿಗಳನ್ನ ಮತ್ತೆ ಅವುಗಳ ಒಂದು ಜಿಲ್ಲೆಗಳನ್ನ ಹೊಂದಿಸಿ ಬರೆಯಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಯಾವ್ಯಾವ ಡಿಸ್ಟಿಕ್ನಲ್ಲಿ ಯಾವ್ಯಾವ ವನ್ಯಜೀವಿ ಧಾಮಗಳಿದೆ ಮತ್ತೆ ಸಂರಕ್ಷಣಾ ಮೀಸಲು ಪ್ರದೇಶವನ್ನ ಗುರುತಿಸಿದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳ ಪ್ರತಿಯೊಂದು ವನ್ಯಜೀವಿಗಳನ್ನ ಧಾಮಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾದಗಿರಿಯಿಂದ ಪ್ರಾರಂಭಿಸೋಣ. ಒಂದು ಯಾದಗಿರಿಯಲ್ಲಿ ಒಂದು ಪಕ್ಷಿಧಾಮವನ್ನ ನೋಡ್ತೇವೆ ನಾವು. ಅದನ್ನ ಬೋನಾಳ ಪಕ್ಷಿಧಾಮ ಅನ್ನುವಂಥದ್ದು. ಬೋನಾಳ ಪಕ್ಷಿಧಾಮ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಇದನ್ನು ನಾವು ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮ ಅಂತ ಹೇಳಿ ಕರೆಯಲಾಗ್ತದೆ. ಅಂದ್ರೆ ಬೋನಾಳ ಪಕ್ಷಿಧಾಮ ಇದು ಇರುವಂತದ್ದು ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ. ಇದರಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ಪಕ್ಷಿಧಾಮಗಳು ಬರೋದಿಲ್ಲ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ. ತದನಂತರ ಇನ್ನೊಂದು ಜಿಲ್ಲೆ ಬರುತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ, ಅದು ಕಲಬುರಗಿ ಡಿಸ್ಟ್ರಿಕ್ಟ್, ಗುಲ್ಬರ್ಗ ಅಥವಾ ಕಲಬುರಗಿ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಅಲ್ಲಿ ಒಂದು ವನ್ಯಜೀವಿ ಧಾಮ ಇದೆ. ಅದರ ಹೆಸರು ಚಿಂಚೋಳಿ ವನ್ಯಜೀವಿ ಧಾಮ. ಚಿಂಚೋಳಿ ವನ್ಯಜೀವಿ ಧಾಮ ಇದು ಕೂಡ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದೇ ಇರುವಂತಹ ಒಂದು ವನ್ಯಜೀವಿ ಧಾಮ ಇರುತ್ತೆ. ಇದನ್ನು ನಾವು ಬಹಳ ಶುಷ್ಕ ವಲಯದ ವನ್ಯಜೀವಿ ಧಾಮ ಅಂತಾನೂ ಕರಿತೇವೆ. ಬಹಳ ಬಿಸಿ ದಾಣವಿರುವಂತಹ ವನ್ಯಜೀವಿ ಧಾಮ ಚಿಂಚೋಳಿ ವನ್ಯಜೀವಿ ಧಾಮ, ಕಲಬುರಗಿ ಡಿಸ್ಟ್ರಿಕ್ಟ್ ನಲ್ಲಿ ಬರುವಂತಹ ಒಂದು ವನ್ಯಜೀವಿ ಧಾಮ. ಇದು ಕೂಡ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂಥದ್ದು. ತದನಂತರ ಇನ್ನೊಂದು ಡಿಸ್ಟ್ರಿಕ್ಟ್ ಕೆಳಗಡೆ ಬರುತ್ತೆ ನಮಗೆ, ವಿಜಯಪುರ ಡಿಸ್ಟ್ರಿಕ್ಟ್. ವಿಜಯಪುರ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ವನ್ಯಜೀವಿ ಧಾಮವನ್ನು ಕಾಣ್ತೇವೆ ನಾವು. ವಿಜಯಪುರದಲ್ಲಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ವನ್ಯಜೀವಿ ಕಾಣ್ತೇವೆ. ಅದನ್ನೇ ನಾವು ಮಾಮದಾಪುರ ವನ್ಯಜೀವಿ ಧಾಮ ಮಾಮದಾಪುರ ವನ್ಯಜೀವಿ ಧಾಮ ಅಂತ ಕರಿತೀವಿ. ಇದನ್ನ ಇನ್ನೊಂದು ಹೆಸರಿನಿಂದ ಕೂಡ ಕರೆಯುವಂಥದ್ದು. ಏನಂತ ಕರೀತಾರೆ, ಇತ್ತೀಚೆಗೆ ಅದನ್ನ ಹೊಸ ಹೆಸರಿನಿಂದಲೂ ಕೂಡ ಕರೆದಿದ್ದಾರೆ. ಈ ಅರಣ್ಯ ಪ್ರದೇಶವೇನಿದೆ, ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಅರಣ್ಯ ಪ್ರದೇಶವನ್ನ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅರಣ್ಯ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ 2024ರಲ್ಲಿ ಘೋಷಣೆ ಮಾಡಿರುವಂತದ್ದು, ಬಜೆಟ್ ಅಲ್ಲಿ ಮಾಡಿದ್ದಾರೆ. ಹಾಗೆಯೇ ಇದನ್ನ ನಾವು ಕರ್ನಾಟಕದ 5ನೇ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತಾನೂ ಕರಿತೀವಿ ನಾವು. ಕರ್ನಾಟಕದ 5ನೇ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತಲೂ ಕೂಡ ನಾವು ಈ ಮಾಮದಾಪುರ ವನ್ಯಜೀವಿ ಧಾಮವನ್ನು ಕರೆಯುವಂಥದ್ದು. ಅದನ್ನ ಮರುನಾಮಕರಣ ಮಾಡಿರುವಂಥದ್ದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯ ತಾಣ ಅಂತಲೂ ಕೂಡ ಕರೆಯುವಂಥದ್ದು. ಇದು ವಿಜಯಪುರ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂಥದ್ದು. ಇನ್ನು ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ 2 ಜೀವ ವೈವಿಧ್ಯ ತಾಣಗಳು ಬರುತ್ತೆ. ಒಂದು ಭೀಮಗಡ ವನ್ಯಜೀವಿ ಧಾಮ, ಇನ್ನೊಂದು ಸುದ್ದಿಯಲ್ಲಿರುವಂಥದ್ದು ಘಟಪ್ರಭಾ ವನ್ಯಜೀವಿ ಅಲ್ಲ, ಇದು ಪಕ್ಷಿಧಾಮ. ಘಟಪ್ರಭಾ ಇದು ಪಕ್ಷಿಧಾಮ. ಇದು ವಲಸೆ ಹಕ್ಕಿಗಳ ತಾಣ ಅಂತಾನೂ ಕರೀತೀವಿ. ಕೂಡ ಕರೀತೀವಿ. ಅಂದ್ರೆ ವಲಸೆ ಪಕ್ಷಿಗಳು ಹೆಚ್ಚಾಗಿ ಇಲ್ಲಿ ಬಂದು ಸೇರುವಂಥದ್ದು ಘಟಪ್ರಭಾ ಪಕ್ಷಿಧಾಮದಲ್ಲಿ. ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಇವೆರಡು ಇಂಪಾರ್ಟೆಂಟ್ ಆದಂತಹ ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು, ವನ್ಯಜೀವಿ ಧಾಮಗಳು ಮತ್ತು ಪಕ್ಷಿಧಾಮಗಳನ್ನ ನಾವು ಗಮನಿಸುವಂಥದ್ದು. ತದನಂತರ ಜಿಲ್ಲೆ ಬಾಗಲಕೋಟೆ ಡಿಸ್ಟ್ರಿಕ್ಟ್. ಇಲ್ಲಿ ಜಿಂಕಾರಗಳಿಗೆ ಫೇಮಸ್ ಆದಂಥದ್ದು. ಇಲ್ಲಿ ನಾವು ಒಂದು ಜಿಂಕಾರ ವನ್ಯಜೀವಿ ನೋಡ್ತೇವೆ. ಅದು ಎಡಹಳ್ಳಿ ಜಿಂಕಾರ ವನ್ಯಜೀವಿ ಧಾಮ. ಇದು ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂಥದ್ದು. ಇನ್ನೊಂದು ಸ್ಯಾಂಚುರಿ ಬರುತ್ತೆ, ಅದು ಚಿಕ್ಕ ಸಂಗಮ ಪಕ್ಷಿ ಸುರಕ್ಷಿತ ತಾಣ ಅಂತಾನೂ ಬರುತ್ತೆ. ಇದರಲ್ಲಿ ಇನ್ನೊಂದು ಚಿಕ್ಕ ಸಂಗಮ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಬಯೋಡೈವರ್ಸಿಟಿ. ಅಂದ್ರೆ ಬಾಗಲಕೋಟೆಯಲ್ಲಿ 2 ಫೇಮಸ್ ಆದಂತಹ ಒಂದು
ವನ್ಯಜೀವಿ ಧಾಮಗಳು ಬರುವಂಥದ್ದು. ಒಂದು ಎಡೆಹಳ್ಳಿ ಜಿಂಕಾರ ವನ್ಯಜೀವಿ ಧಾಮ ಮತ್ತು ಚಿಕ್ಕಸಂಗಮ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಇವೆರಡು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಬರುತ್ತೆ. ತದನಂತರದ ಒಂದು ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್. ಬಳ್ಳಾರಿಗಳಲ್ಲಿ ಎರಡು ನಾವು ನೋಡುವಂಥದ್ದು ಒಂದು ಕರಡಿ ಧಾಮಗಳನ್ನ ನೋಡ್ತೇವೆ. ಮೊದಲನೇದಾಗಿ ಫೇಮಸ್ ಆದಂಥದ್ದು ದಾರೋಜಿ ಕರಡಿ ಧಾಮ, ದಾರೋಜಿ ಕರಡಿ ಧಾಮ. ಎರಡನೇದರಲ್ಲಿ ಗುಡೇಕೋಟಿ ಕರಡಿ ಧಾಮ, ಗುಡೇಕೋಟಿ ಕರಡಿ ಧಾಮ. ಇದು ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ. ಇಲ್ಲಿ ಸ್ಲಾತ್ ಕರಡಿಗಳು ಹೆಚ್ಚಾಗಿ ಕಂಡುಬರುತ್ತೆ. ಕರಡಿಗಳು ಅಂದರೆ ಸೋಮಾರಿ ಕರಡಿ ಅಂತ ಕರೀತೀವಿ. ಇದು ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಬರುವಂತಹ ಕರಡಿ ಧಾಮಗಳು ಇವಾಗಿರುವಂಥದ್ದು. ಇನ್ನು ಕೊಪ್ಪಳ ಡಿಸ್ಟಿಕ್ ಅಲ್ಲಿ ನೋಡೋದಂದ್ರೆ ಇಲ್ಲಿ ಒಂದು ವನ್ಯಜೀವಿ ಧಾಮ ಬರುತ್ತೆ. ಅದನ್ನು ನಾವು ಬಂಕಾಪುರ ತೋಳ ಸಂರಕ್ಷಣಾ ತಾಣ ಅಂತ ಕರೀತೀವಿ. ಅಂದ್ರೆ ಬಂಕಾಪುರ ಅಂದ ತಕ್ಷಣ ಹಾವೇರಿ ಡಿಸ್ಟಿಕ್ ನಲ್ಲೂ ಬಂಕಾಪುರ ಒಂದಿದೆ, ಬಟ್ ಇದು ಕೊಪ್ಪಳ ಡಿಸ್ಟಿಕ್ ನ ಬಂಕಾಪುರ. ಇದು ತೋಳಗಳಿಗೆ ಸಂರಕ್ಷಣಾ ಮೀಸಲು ಪ್ರದೇಶ ಮಾಡಿದಂತಹ ಒಂದು ತಾಣ ಕೊಪ್ಪಳ ಡಿಸ್ಟಿಕ್. ತದನಂತರ ಕೊಪ್ಪಳ ಡಿಸ್ಟಿಕ್ ನಲ್ಲಿ ಇನ್ನೊಂದು ಕರಡಿ ಧಾಮ ಕೂಡ ಬರುವಂತ, ಅದನ್ನು ನಾನು ಹಿರೇಸುಲೇಕೆರೆ ಅನ್ನುವಂತಹ ಒಂದು ಕರಡಿ ವನ್ಯಜೀವಿ ಧಾಮ ಕೂಡ ನಮ್ಮ ಧಾಮ ಕೂಡ ಕಂಡು ಬರುವಂತದ್ದು ಕೊಪ್ಪಳ ಡಿಸ್ಟಿಕ್ ನಲ್ಲಿ. ಕೊಪ್ಪಳ ಡಿಸ್ಟಿಕ್ ನಲ್ಲಿ ಬಂಕಾಪುರ ತೋಳ ಸಂರಕ್ಷಣಾ ತಾಣ ಮತ್ತು ಹಿರೇಸುಲೇಕೆರೆ ಅನ್ನುವಂತಹ ಕರಡಿ ವನ್ಯಜೀವಿ ಧಾಮ ಕೂಡ ಕಂಡು ಬರುವಂತದ್ದು. ಇನ್ನು ಗದಗ ಡಿಸ್ಟಿಕ್ ಅಂತೂ ನಿಮ್ಗೆ ಗೊತ್ತಿದೆ. ಇಲ್ಲಿ ಗದಗ ಡಿಸ್ಟಿಕ್ ನಲ್ಲಿ ಬರುವಂತದ್ದು ಕಪ್ಪತ್ತ ಗುಡ್ಡ, ತದನಂತರ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ. ನಂತರ ಧಾರವಾಡದಲ್ಲಿ ಹರಿಯುವಂತ ನದಿ ಶ್ಯಾಮಲ, ಇದು ಸಂರಕ್ಷಣಾ ಒಂದು ಬಯೋಡೈವರ್ಸಿಟಿ ನೋಡ್ತೀವಿ, ಸಂರಕ್ಷಣಾ ಮೀಸಲು ಪ್ರದೇಶ. ತದನಂತರ ಇಲ್ಲಿ ಧಾರವಾಡದಲ್ಲಿ ಬರುವಂಥದ್ದು ಒಂದೇ, ಇದನ್ನ ಶ್ಯಾಮಲ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಕರೀತೀವಿ. ಮತ್ತೆ ಶ್ಯಾಮಲ ರೈಫರಿನ್ ಸಮುದಾಯ ಪ್ರದೇಶ ಅಂತ ಕರೀತೀವಿ. ಅದು ಒಂದೇ. ಇನ್ನು ಸಾಕಷ್ಟು ವನ್ಯಜೀವಿ ಧಾಮಗಳು ಕಂಡು ಬರುವಂಥದ್ದು ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದು ಅಣಶಿ ನ್ಯಾಷನಲ್ ಪಾರ್ಕ್ ಬಗ್ಗೆ ನಾನು ತಿಳಿಸ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ತದನಂತರ ಕಾಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ವನ್ಯಜೀವಿ ಧಾಮ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಬರುವಂಥದ್ದು. ಆಮೇಲೆ ಹಾರ್ನ್ಬಿಲ್ ಒಂದು ಸಂರಕ್ಷಣಾ ಪ್ರದೇಶ ಅನ್ನುವಂಥದ್ದು, ಹಾರ್ನ್ಬಿಲ್ ಸಂರಕ್ಷಣಾ ಪ್ರದೇಶ. ತದನಂತರ ದಾಂಡೇಲಿ ವನ್ಯಜೀವಿ ಧಾಮ. ನಂತರ ಇನ್ನೊಂದು ಬರುವಂಥದ್ದು ಬೆಡ್ತಿ ನದಿ, ಬೆಡ್ತಿ ಸಂರಕ್ಷಣಾ ಮೀಸಲು ಪ್ರದೇಶ. ಇದು ಕೂಡ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಸಾಕಷ್ಟು ಒಂದು ವನ್ಯಜೀವಿ ಧಾಮಗಳು ಮತ್ತು ಮೀಸಲು ಅರಣ್ಯ ಪ್ರದೇಶಗಳು ಇರುವಂಥದ್ದು. ಜೊತೆಗೆ ಇನ್ನೊಂದಿದೆ, ಯಾವುದು ಅಂದರೆ ಮುಂಡಿಗೆ ಕೆರೆ. ಇದು ಕೂಡ ಇದೇನಿದು ಪಕ್ಷಿಧಾಮ ಇತ್ತೀಚೆಗೆ ಹೊಸದಾಗಿ ಆಗಿದೆ. ಮುಂಡಿಗೆ ಕೆರೆ ಪಕ್ಷಿಧಾಮ ಕೂಡ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಇರುವಂಥದ್ದು. ನಂತರ ಹಾವೇರಿ, ಆಗ ನಾನು ಹೇಳಿದೆ ಬಂಕಾಪುರ ನವಿಲು ಧಾಮ. ಇನ್ನೊಂದು ಕೃಷ್ಣ ಮೃಗಗಳು ಬರುವಂತ ರಾಣಿಬೆನ್ನೂರು ಕೃಷ್ಣ ಮೃಗ ವನ್ಯಜೀವಿ ತಾಣ. ಇದು ಕೂಡ ನಮ್ಮ ಬಂಕಾಪುರ ಒಂದು ಹಾವೇರಿ ಡಿಸ್ಟಿಕ್ ನಲ್ಲಿ ಬರುವಂಥದ್ದು. ತದನಂತರ ಮತ್ತೊಂದು ಡಿಸ್ಟಿಕ್ ಆದಂಥದ್ದು ವಿಜಯನಗರದಲ್ಲಿ ಒಂದು ಬಹಳ ವಿಶೇಷವಾದಂಥದ್ದು ಅಂದರೆ ತುಂಗಭದ್ರಾ ನೀರುನಾಯಿ ಸಂರಕ್ಷಣಾ ಮೀಸಲು ಪ್ರದೇಶ. ಇದು ನಮ್ಮ ವಿಜಯನಗರ ಡಿಸ್ಟಿಕ್ ನಲ್ಲಿ ಬರುವಂಥದ್ದು. ತದನಂತರ ವಿಜಯನಗರದಲ್ಲಿ ಅಂಕಸಮುದ್ರ, ಇದೆಲ್ಲ ನಿಮ್ಗೆ ಗೊತ್ತಿರೋ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ.
ಪ್ರದೇಶ. ನೆಕ್ಸ್ಟ್ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅತ್ತಿವೇರಿ ಪಕ್ಷಿಧಾಮ, ತದನಂತರ ಗುಡವಿ ಪಕ್ಷಿಧಾಮ, ಮಂಡಗದ್ದೆ ಪಕ್ಷಿಧಾಮ, ತದನಂತರ ಶೆಟ್ಟಿಹಳ್ಳಿ ಮೀಸಲು ಪ್ರದೇಶ. ಇದೆಲ್ಲ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳು. ನಂತರ ಡಿಸ್ಟಿಕ್ ಆದಂಥದ್ದು ದಾವಣಗೆರೆ ಡಿಸ್ಟಿಕ್. ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಬರುತ್ತೆ. ಅದನ್ನ ರಂಗಯ್ಯನ ದುರ್ಗ ಇದು ಏನಂದ್ರೆ ಈ ಕೊಂಡು ಕುರಿ ಅನ್ನುವಂಥದ್ದು. ಕೊಂಡು ಕುರಿ ಅಥವಾ ನಾವೇನಂತೀವಿ ನಾಲ್ಕು ಕೊಂಬಿನ ಹುಲ್ಲೆ ಅಂತ ಕರಿತೀವಿ ಇದನ್ನ. ಅದಕ್ಕೆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರುವಂಥದ್ದು, ಸಂರಕ್ಷಣಾ ಮೀಸಲು ಪ್ರದೇಶ ಇರುವಂಥದ್ದು ನಮ್ಮ ಇದರಲ್ಲಿ. ಮತ್ತೊಂದು ಇದು ಸುಮ್ಮನೆ ತಿಳ್ಕೊಂಡ್ರೆ ಅಂತ ಶಾಂತಿ ಕೆರೆ ಅಲ್ಲ, ಶಾಂತಿ ಸಾಗರ, ಹಳೆಯ ಹೆಸರು ಸೂಳೆಕೆರೆ ಅಂತ ಕರಿತೀವಿ. ಅದು ಕೂಡ ನಮ್ಮ ದಾವಣಗೆರೆ ಡಿಸ್ಟಿಕ್ ನಲ್ಲಿ ಇರುವಂಥದ್ದು. ಇನ್ನು ಚಿತ್ರದುರ್ಗ ಕೋಟೆಗಳ ನಾಡು. ಅಲ್ಲಿ ಮೊದಲನೇದಾಗಿ ಗಮನಿಸುವಂಥದ್ದು ನಾವು ಚಿತ್ರದುರ್ಗದಲ್ಲಿ ಉತ್ತರೆ ಗುಡ್ಡ, ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂಥದ್ದು. ಉತ್ತರೆ ಗುಡ್ಡ ವನ್ಯಜೀವಿ ಧಾಮ ಒಂದು. ಎರಡನೇದು ಜೋಗಿಮಟ್ಟಿ, ಇದು ಕೂಡ ವನ್ಯಜೀವಿ ಧಾಮ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ನಲ್ಲಿ ಇರುವಂತಹ ಎರಡು ವನ್ಯಜೀವಿ ಧಾಮಗಳು. ನಂತರ ಉಡುಪಿಯಲ್ಲಿ ಸಂರಕ್ಷಣಾ ಮೀಸಲು ಪ್ರದೇಶ ಇರುವಂಥದ್ದು ಒಂದು ಸೋಮೇಶ್ವರ ವನ್ಯಜೀವಿ ಧಾಮ. ನಂತರ ಮೂಕಾಂಬಿಕಾ ವನ್ಯಜೀವಿ ಧಾಮ. ಇಲ್ಲಿ ಎರಡು ಬರುವಂಥದ್ದು ಉಡುಪಿ ಡಿಸ್ಟಿಕ್ ನಲ್ಲಿ. ತದನಂತರ ಡಿಸ್ಟಿಕ್ಕು ಚಿಕ್ಕಮಗಳೂರು ಡಿಸ್ಟಿಕ್ಕು. ಚಿಕ್ಕಮಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿದೆ ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಒಂದನೇದು. ಇನ್ನು ಎರಡನೇದು ಬಸೂರ್ ಅಮೃತ್ ಮಹಲ್ ಕವಲ್ ಅನ್ನುವಂತಹ ಒಂದು ರಾಸು ಸಂರಕ್ಷಣಾ ಪ್ರದೇಶ, ಅದು ಕೂಡ ಅಲ್ಲಿ ಇರುವಂಥದ್ದು. ಬಸೂರ್ ಅಮೃತ್ ಮಹಲ್ ರಾಸು ಸಂರಕ್ಷಣಾ ಪ್ರದೇಶ. ಇವೆರಡು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇರುವಂಥದ್ದು. ತದನಂತರ ತುಮಕೂರು ಡಿಸ್ಟಿಕ್ ಅಲ್ಲಿ ಗಮನಿಸಿದಾಗ ಒಂದು ಬುಕ್ಕಾಪಟ್ಟಣ ಜಿಂಕಾರ ಸಂರಕ್ಷಿತ ಪ್ರದೇಶ, ಬುಕ್ಕಾಪಟ್ಟಣ ಜಿಂಕಾರ ಸಂರಕ್ಷಣಾ ಮೀಸಲು ಪ್ರದೇಶ, ಇದು ಪ್ರಥಮವಾಗಿ. ನಂತರ ಇನ್ನೊಂದು ಬರುತ್ತೆ ಫೇಮಸ್ ಆದಂಥದ್ದು ತಿಮ್ಲಾಪುರ ವನ್ಯಜೀವಿ ಧಾಮ. ಇದು ಕರಡಿ ಧಾಮ ಅಂತಲೂ ಕೂಡ ಕರೀತೀವಿ. ನಮ್ಮ ತುಮಕೂರು ಡಿಸ್ಟಿಕ್ ನಲ್ಲಿ ಎರಡು ಕಂಡು ಬರುವಂಥದ್ದು. ಜೊತೆಗೆ ಇನ್ನೊಂದು ಏನು ಅಂದ್ರೆ ಮೈದಾನಹಳ್ಳಿ ಏನಂತೇವೆ ಅದನ್ನ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ. ಮೈದಾನಹಳ್ಳಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಪ್ರದೇಶ, ಇದು ಕೂಡ ನಮ್ಮ ತುಮಕೂರು ಡಿಸ್ಟಿಕ್ ನಲ್ಲಿ ಬರುವಂಥದ್ದು. ಇನ್ನು ಹಾಸನ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಅರಸೀಕೆರೆ ಕರಡಿ ಧಾಮ ಬರುತ್ತೆ. ಮೊದಲನೇದಾಗಿ ಅರಸೀಕೆರೆ ಕರಡಿ ಧಾಮ, ಇದು ಕೂಡ ಹೊಸದಾಗಿ ಬಂದಂಥದ್ದು. ನಂತರ ನೂತನ ಒಂದು ಕರಡಿ ಧಾಮ ಇದೆ, ಅರಸೀಕೆರೆ ಕರಡಿ ಧಾಮ. ಇದರಲ್ಲಿ ಮತ್ತೆ ಯಾವುದು ಒಂದು ಬರೋದಿಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳು ಹಾಸನ ಡಿಸ್ಟಿಕ್ ಅಲ್ಲಿ. ನಂತರ ಮೈಸೂರು ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೊಕ್ಕರೆಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ. ಇನ್ನೊಂದು ಅರವಿತಿಟ್ಟು ಪಕ್ಷಿಧಾಮ, ತದನಂತರ ನೂಗು ವನ್ಯಜೀವಿ ಧಾಮ.
ಇದು ನಮ್ಮ ಮೈಸೂರು ಡಿಸ್ಟಿಕ್ನಲ್ಲಿ ಬರುವಂತಹ ಪ್ರಮುಖ ವನ್ಯಜೀವಿ ಧಾಮ ಮತ್ತು ಸಮುದಾಯ ಮೀಸಲು ಪ್ರದೇಶಗಳು. ಇನ್ನು ಕೊಡಗು ಡಿಸ್ಟಿಕ್ನಲ್ಲಿ ಪುಷ್ಪಗಿರಿ ವನ್ಯಜೀವಿ ಧಾಮ, ಆಮೇಲೆ ಬ್ರಹ್ಮಗಿರಿ, ಅದು ಕೂಡ ಬ್ರಹ್ಮಗಿರಿ ವನ್ಯಜೀವಿ ಧಾಮ, ಪುಷ್ಪಗಿರಿ, ಬ್ರಹ್ಮಗಿರಿ. ನಂತರ ಇನ್ನೊಂದು ಬರುವಂಥದ್ದು ತಲಕಾವೇರಿ ವನ್ಯಜೀವಿ ಧಾಮ. ಇದು ನಮ್ಮ ಕೊಡಗು ಡಿಸ್ಟಿಕ್ನಲ್ಲಿ ಕಂಡುಬರುತ್ತಾ 3 ವನ್ಯಜೀವಿ ಧಾಮಗಳು. ಇದು ಕೊಡಗು ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಮಂಡ್ಯ ಡಿಸ್ಟಿಕ್ನಲ್ಲಿ ಸಾಕಷ್ಟು ವನ್ಯಜೀವಿ ಧಾಮಗಳು ಬರುತ್ತೆ. ಮೇಲುಕೋಟೆ ವನ್ಯಜೀವಿ ಧಾಮ, ಇದು ತೋಳಗಳಿಗೆ ಸಂಬಂಧಪಟ್ಟಂಥದ್ದು. ಮೊದಲನೇದಾಗಿ ಮೇಲುಕೋಟೆ ವನ್ಯಜೀವಿ ಧಾಮ, ಇದು ತೋಳ ಸಂರಕ್ಷಣೆಗೆ ಸಂಬಂಧಪಟ್ಟಂಥದ್ದು. ಇನ್ನು ನಂತರದಲ್ಲಿ ಮೇಲಾಪುರ ಬಿ ಈಟರ್ ಮೀಸಲು ಸಂರಕ್ಷಣಾ ತಾಣ, ಮೇಲಾಪುರ ಬಿ ಈಟರ್ ಸಂರಕ್ಷಣಾ ಮೀಸಲು ಪ್ರದೇಶ. ತದನಂತರದಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಮೇಲೆ ಆದಿಚುಂಚನಗಿರಿ ನವಿಲುಧಾಮ, ನವಿಲುಧಾಮ. ಇನ್ನೊಂದು ನೋಡ್ತೇವೆ ನಾವು ಕಾವೇರಿ ವನ್ಯಜೀವಿ ಧಾಮ. ನೋಡಿ, ಮಂಡ್ಯ ಡಿಸ್ಟಿಕಲ್ಲಿ ಸಾಕಷ್ಟು ನೋಡ್ತೇವೆ. ಒಂದು ಮೇಲುಕೋಟೆ ವನ್ಯಜೀವಿ ಧಾಮ, ತೋಳ ಒಂದು ಸಂರಕ್ಷಣಾ ಮೀಸಲು ಪ್ರದೇಶ, ಆಮೇಲೆ ಮೇಲಾಪುರ ಬಿ ಈಟರ್ ಜೇನ್ನೊಣದ ಈಟರ್ ಸಂರಕ್ಷಣಾ ಮೀಸಲು ಪ್ರದೇಶ ಅನ್ನುವಂಥದ್ದು, ಹಾಗೆಯೇ ರಂಗನತಿಟ್ಟು, ಆದಿಚುಂಚನಗಿರಿ, ಹಾಗೆ ಕಾವೇರಿ ವನ್ಯಜೀವಿ ಧಾಮ. ಇವು ಇಷ್ಟು ಮಂಡ್ಯ ಡಿಸ್ಟಿಕ್ನಲ್ಲಿ ಬರುವಂತಹ ಪ್ರಮುಖ ವನ್ಯಜೀವಿ ಧಾಮಗಳು. ಇನ್ನು ರಾಮನಗರದಲ್ಲಿ ನಿಮಗೆಲ್ಲ ಗೊತ್ತಿದೆ ರಣಹದ್ದು ಮೀಸಲು ಸಂರಕ್ಷಣಾ ಪ್ರದೇಶ. ಇದು ಇಡೀ ರಾಷ್ಟ್ರದ ಏಕೈಕ ರಣಹದ್ದು ಮೀಸಲು ಪ್ರದೇಶ ಅಂತಲೂ ಕರಿತೀವಿ. ರಾಷ್ಟ್ರದ ಏಕೈಕ ರಣಹದ್ದು ಮೀಸಲು ಪ್ರದೇಶ ರಾಷ್ಟ್ರದ ಅಲ್ಲಿ ಒಂದು ಬರುವಂಥದ್ದು. ನಂತರ ಬೆಂಗಳೂರನ್ನ ನೋಡಿದಾಗ ನಾವು ಪುಟ್ಟೇನಹಳ್ಳಿ ಒಂದು ಕೆರೆ ಸಂರಕ್ಷಣಾ ಪ್ರದೇಶ ಅನ್ನುವಂಥದ್ದು. ಪುಟ್ಟೇನಹಳ್ಳಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ. ಇನ್ನೊಂದು ಹೇಸರಘಟ್ಟ ಹುಲ್ಲುಗಾವಲು ಮೀಸಲು ಸಂರಕ್ಷಣಾ ಪ್ರದೇಶ. ಹುಲ್ಲುಗಾವಲು ಮೀಸಲು ಸಂರಕ್ಷಣಾ ಪ್ರದೇಶ ಅನ್ನುವಂಥದ್ದು. ಇದು ಬೆಂಗಳೂರಲ್ಲಿ ಇರುವಂತಹ 2 ಸಂರಕ್ಷಣಾ ಪ್ರದೇಶಗಳು. ತದನಂತರ ಕೋಲಾರ ಡಿಸ್ಟಿಕ್ ಅಲ್ಲಿ ನೋಡ್ತೀವಿ ನಾವು ಕಾಮಸಂದ್ರ ವನ್ಯಜೀವಿ ಧಾಮ. ತದನಂತರ ಇನ್ನೊಂದು ಬರುತ್ತೆ ಕೋಲಾರ ಲೀಫ್ ನೋಸ್ ಬ್ಯಾಟ್ ಸಂರಕ್ಷಣಾ ಮೀಸಲು ಪ್ರದೇಶ, ಬಾವಲಿಗೆ ಸಂಬಂಧಪಟ್ಟಂಥದ್ದು ಸಂರಕ್ಷಣಾ ಮೀಸಲು ಪ್ರದೇಶ. ಇದು ಕೋಲಾರ ಡಿಸ್ಟಿಕ್ ಅಲ್ಲಿ ಕಾಮಸಂದ್ರ ವನ್ಯಜೀವಿ ಧಾಮ ಮತ್ತು ಕೋಲಾರ ಲೀಫ್ ನೋಸ್ ಬ್ಯಾಟ್ ಅನ್ನುವಂತಹ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ನಾವು ನೋಡುವಂಥದ್ದು. ಕೊನೆಯದಾಗಿ ನಮ್ಮ ಚಾಮರಾಜನಗರ, ಇದರಲ್ಲಿ BRT ಬರುವಂಥದ್ದು, ಬಿಳಿಗಿರಿ ರಂಗನ ಟೆಂಪಲ್ ಮೀಸಲು ಪ್ರದೇಶ. BRT ಹುಲಿ ಸಂರಕ್ಷಣಾ ಪ್ರದೇಶ, BRT ಬರುವಂಥ ಚಾಮರಾಜ ಡಿಸ್ಟಿಕ್ನಲ್ಲಿ. ನಂತರ ಉಮತ್ತೂರು ಸಂರಕ್ಷಣಾ ಮೀಸಲು ಪ್ರದೇಶ. ನಂತರ ಇನ್ನೊಂದು ಬರುತ್ತೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ. ಇವು BRT ಚಾಮರಾಜ ಡಿಸ್ಟಿಕ್ನಲ್ಲಿ ಬರುವಂತಹ ಕೊನೆಯ ಒಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳನ್ನು ನಾವು ನೋಡುವಂಥದ್ದು. ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಕಂಡುಬರುವಂಥದ್ದು. ಇದಿಷ್ಟು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ವನ್ಯಜೀವಿ ಧಾಮಗಳು, ಸಂರಕ್ಷಣಾ ಮೀಸಲು ಪ್ರದೇಶಗಳು, ಜೊತೆಗೆ ಪಕ್ಷಿಧಾಮಗಳು, ಪ್ರಮುಖವಾದಂತಹ ಪಕ್ಷಿಧಾಮಗಳು. ನಂತರ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಬೆಂಗಳೂರು ಬಳಿಯಲ್ಲಿ ಮತ್ತೊಂದು ಜೈವಿಕ ಉದ್ಯಾನವನ ನಿರ್ಮಾಣ ಮಾಡಿದರು. ಬೆಂಗಳೂರಿನ ಏನದು ಅಂದರೆ ಯಲಹಂಕ ಬಳಿ
ಯಲಹಂಕ ಬಳಿ ಮಾದಪ್ಪನ ಹಳ್ಳಿಯ ಬೃಹತ್ ಒಂದು ಉದ್ಯಾನವನವನ್ನು, ಜೈವಿಕ ಉದ್ಯಾನವನವನ್ನು ಮಾಡಿದರು. ಲಂಕಾ ಬಳಿ ಮಾದಪ್ಪನ ಹಳ್ಳಿ ಅಲ್ಲಿ ಒಂದು ಜೈವಿಕ ಉದ್ಯಾನವನವನ್ನು ನಿರ್ಮಾಣ ಮಾಡಿದರು. ಅದೊಂದು ನೆನಪಿರಬೇಕು. ಹಾಗೆಯೇ ಮಾಮದಾಪುರ ಅನ್ನುವಂತಹ ಒಂದು ಅರಣ್ಯ ಪ್ರದೇಶ, ಆಗಲೇ ಹೇಳಿದೆ ನಾನು, ಅದನ್ನು ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಹೊಸದಾಗಿ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಇದಿಷ್ಟು ಈ ಒಂದು ಕರ್ನಾಟಕದ ರಾಜ್ಯದಲ್ಲಿರುವಂತಹ ಪ್ರಮುಖ ವನ್ಯಜೀವಿ ಧಾಮಗಳು. ಒಂದೊಂದು ಜಿಲ್ಲೆಯಲ್ಲಿ ಏನೇನು ಬರುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದೀನಿ. ಇದನ್ನು ಸ್ವಲ್ಪ ನೀವು ನೋಟ್ ಮಾಡಿ ಆಗ್ಬೋದು ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.